Hello, good morning students. Today we will learn about what is contract costing, what are the types of contracts and what are the important terms in contract costing and some forms in contract costing. Some form means contract account, contract account format and profit to be transferred to profit and loss account in case of incomplete contracts, and another one is how to calculate the estimated profit and what is the format about abnormal loss account and form of contractee account, and also the calculation of closing value of plant and machinery, and also the balance sheet format in contract costing. Okay, so first we will learn what is contract costing. So contract costing is one of the methods of costing. The contract means an agreement between two parties enforceable by law. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ, ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ಆಗಿರುತ್ತೆ, ಅದು ಕಾನೂನು ಪ್ರಕಾರ ಅದು ಲಾಗು ಆಗಬೇಕು, ಅದನ್ನು ನಾವಲ್ಲಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಕಾಸ್ಟಿಂಗ್ ಅಂತ ಅಂದರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್. ಸೊ ಇದು ಒಂದು ಪ್ರೋಸೆಸ್, ಕಾಸ್ಟಿಂಗನ್ನು ಕಂಡುಹಿಡಿಯೋದು, ಎಷ್ಟು ವೆಚ್ಚ ಆಗಿದೆ ಅಂತ ಕಂಡುಹಿಡಿಯೋ ವಿಧಾನನ ಅಲ್ಲಿ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್ is that form of specific order costing which applies where the work is undertaken to customers requirement and each order is of long duration ಅಂತ ಹೇಳ್ತೀವಿ. ಸೊ ಇದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಹೇಗಿರುತ್ತೆ ಅಂದರೆ, ಇದು ಒಂದು ಸ್ಪೆಸಿಫಿಕ್ ಆರ್ಡರ್, ಒಬ್ಬ ವ್ಯಕ್ತಿ ನನಗೆ ಇದೇ ಥರ ವರ್ಕ್ ಆಗಬೇಕು ಅಂತ ಹೇಳಿ ಆರ್ಡ್ರ್ ಕೊಡೋ ಅಂಥದ್ದು ಆಗಿರುತ್ತೆ ಇಲ್ಲಿ ಕಾಂಟ್ರಾಕ್ಟಲ್ಲಿ. ಸೊ ಆ ಥರನೇ ವರ್ಕ್ ನಡಿಬೇಕು. ಇದು ಒಂದು ಟೈಪ್ ಜಾಬ್ ಕಾಸ್ಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಇದು ನನಗೆ ಈ ಕೆಲಸ ಆಗಬೇಕು, ಫಾರ್ ಎಕ್ಸಾಂಪಲ್ ನನಗೆ ಈ ಥರ ಬಿಲ್ಡಿಂಗ್ ಆಗಬೇಕು ಅಂತ ಹೇಳೋದು, ಅದು ಆ ಬಿಲ್ಡಿಂಗ್ ವರ್ಕು ಹೇಗಾಗಿರುತ್ತೆ ಅಂದರೆ ಲಾಂಗ್ ಡ್ಯೂರೇಷನ್ ತಗೊಳುತ್ತೆ, ಒಂದೇ ವರ್ಷಕ್ಕೆ ಮುಗಿಯೋ ಅಂಥದ್ದಾಗಿರಲ್ಲ. ಸೊ ಒಂದು ವರ್ಷಕ್ಕೆ ಮುಗಿಯೋಲ್ಲ, ಅದು ಏನಾಗಿದ್ರೂ ಒಂದು ವರ್ಷ ದಾಟಿರುತ್ತೆ, 2 ವರ್ಷ 3 ವರ್ಷ ಈ ಥರ ಜಾಸ್ತಿ ಆಗುತ್ತೆ. ಆ ವರ್ಕ್ ನಡೆಯುವಂಥದ್ದು 2ಕ್ಕಿಂತ ಜಾಸ್ತಿ ವರ್ಷಗಳು ನಡೆಯುವಂಥದ್ದಾಗಿರುತ್ತೆ. ಸೊ ಮತ್ತು ಇದು ಕನ್ಸ್ಟ್ರಕ್ಷನ್ ವರ್ಕ್ ನಡೆಯೋಂಥ ಇದರಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ನಾವು ಬಳಸ್ತೀವಿ. ಸೊ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲೆಲ್ಲಿ ನಡೆಯುತ್ತೆ, ಸೊ ಇದು ಕನ್ಸ್ಟ್ರಕ್ಷನ್ ಆಫ್ ಪ್ಲ್ಯಾಂಟ್ಸ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ರೋಡ್ಸ್ ಇರ್ಬೋದು, ಡ್ಯಾಮ್ಸ್, ಶಿಪ್ಸ್, ಬಿಲ್ಡಿಂಗ್ಸ್. ಸೊ ಈ ಥರ ಇಲ್ಲಿ ಸಿವಿಲ್ ವರ್ಕ್ಸ್ ಏನೇನು ನಡೆಯುತ್ತೆ ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಏನೇನು ನಡೆಯುತ್ತೆ, ಸೊ ಅಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ಬಳಸ್ತೀವಿ. ಸೊ ಇಲ್ಲಿ ಇಲ್ಲಿ ಪಾರ್ಟಿಗಳು ಯಾರ್ಯಾರು, ಇಲ್ಲಿ ಕಾಂಟ್ರಾಕ್ಟ್ ಅಂದರೆ ಇಬ್ಬರು ಇರಬೇಕು ಅಂತ ಹೇಳಿದ್ವಿ, ಇದು ಒಪ್ಪಂದ, ಇಬ್ಬರು ನಡುವೆ ಆಗುವಂಥ ಒಂದು ಒಪ್ಪಂದ. ಯಾರ್ಯಾರು ಇರ್ತಾರೆ ಇಲ್ಲಿ, ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟೀ ಅಂತ ಇಬ್ಬರು ವ್ಯಕ್ತಿಗಳಿರ್ತಾರೆ. ಸೊ ಕಾಂಟ್ರಾಕ್ಟರ್ ಅಂದರೆ ಯಾರು? ದ ಕಾಂಟ್ರಾಕ್ಟರ್ ಈಸ್ ದ ಪರ್ಸನ್ ಹೂ ಅಂಡರ್ಟೇಕ್ಸ್ ಟು ಡೂ ದ ಕನ್ಸ್ಟ್ರಕ್ಷನ್ ವರ್ಕ್. ಸೊ ಇಲ್ಲಿ ಕಾಂಟ್ರಾಕ್ಟರ್ ಯಾರು ಅಂದರೆ ಯಾರು ಕನ್ಸ್ಟ್ರಕ್ಷನ್ ವರ್ಕು ನಡೆಸ್ತಾನೆ, ಮಾಡಿಕೊಡ್ತಾನೆ, ಅವನನ್ನು ಕಾಂಟ್ರಾಕ್ಟರ್ ಅಂತ ಹೇಳ್ತೀವಿ. ದ ಕಾಂಟ್ರಾಕ್ಟ್ ಈಸ್ ಅ ಪರ್ಸನ್ ಫಾರ್ ಹೂಮ್ ದ ಕನ್ಸ್ಟ್ರಕ್ಷನ್ ವರ್ಕ್ ಈಸ್ ಡನ್. ಸೊ ಕಾಂಟ್ರಾಕ್ಟ್ ಯಾರಿಗೋಸ್ಕರ ಕೆಲಸ ನಡೀತಾ ಇದೆ ಅವನನ್ನು ನಾವು ಕಾಂಟ್ರಾಕ್ಟೀ ಅಂತ ಕರಿತೀವಿ. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಕಾಂಟ್ರಾಕ್ಟ್? ಸೊ ಏನಿಲ್ಲಿ ಯಾವ್ಯಾವ್ದು ವಿಧಗಳಿದೆ ಕಾಂಟ್ರಾಕ್ಟ್ಸಲ್ಲಿ. ಸೊ ಒಂದನೇದು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂದರೆ ಏನು? ಅಂಡರ್ ದಿಸ್ ಮೆಥಡ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ ಫಿಕ್ಸ್ಡ್ ವೆಲ್ ಇನ್ ಅಡ್ವಾನ್ಸ್ and both the parties agree to a fixed price. So the contractor is under an obligation to perform the contract irrespective of the changes in price of material, labor or any other expense. The contractee pays only the fixed price even though contractor incurs a loss. Okay, ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತಂದರೆ ಹೆಂಗಿರುತ್ತೆ ಅಂದರೆ, ಸೊ ಮೊದಲನೇ ಅಗ್ರಿಮೆಂಟ್ ಆಗಿಬಿಡುತ್ತೆ. ಸೊ ಇದು ಈ ವರ್ಕಿಗೆ ಇಷ್ಟು ದುಡ್ಡು ಆಗುತ್ತೆ ಅಂತ ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 10 ಕೋಟಿ ಇದು ಆಗುತ್ತೆ ಅಂತ, 10 ಕೋಟಿ ಆಯಿತು ಅಂತ ಅಗ್ರಿಮೆಂಟ್ ಆಗಿದೆ ಅಂದರೆ ಆ 10 ಕೋಟಿ ಮೇಲೆ ಅವನು ₹1 ಹೆಚ್ಚಿಗೆ ಕೊಡೋಲ್ಲ ಕಾಂಟ್ರಾಕ್ಟಿ. ಹಾಗಂತ ಫಿಕ್ಸ್ಡ್ ಪ್ರೈಸ್ ಅಂದರೆ ಎಕ್ಸ್ಪೆನ್ಸಸ್ ಎಷ್ಟೇ ಜಾಸ್ತಿ ಆಗಿದ್ರೂ ಕಾಂಟ್ರಾಕ್ಟರ್ಗೆ, ಸೊ ಅದನ್ನು ಕಾಂಟ್ರಾಕ್ಟಿ ಬೇರ್ ಮಾಡಲ್ಲ. ಎಕ್ಸ್ಟ್ರಾ ಏನೇ ಅವನಿಗೆ 10 ಕೋಟಿ ಬದಲು 12 ಕೋಟಿ ಆಗಿರ್ಬೋದು ಕಾಂಟ್ರಾಕ್ಟರ್ಗೆ. ಸೊ ಆದರೆ ಆ 2 ಕೋಟಿ ಎಕ್ಸ್ಟ್ರಾ ಆಗಿದ್ದರೆ ಅವನಿಗೆ ಅದು ಲಾಸ್ ಆಗುತ್ತೆ. ಸೊ ಇವನು ಎಕ್ಸ್ಟ್ರಾ ಪೇ ಮಾಡಲ್ಲ ಕಾಂಟ್ರಾಕ್ಟ್. ಇದನ್ನು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ಯಾವುದು? ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ವಿತ್ ಎಸ್ಕಲೇಷನ್ ಕ್ಲಾಸ್. ಸೊ ಅಂಡರ್ ದಿಸ್ ಮೆಥಡ್ ಆಲ್ಸೋ ಕಾಂಟ್ರಾಕ್ಟ್ ಪ್ರೈಸ್ ಈಸ್ ಫಿಕ್ಸ್ಡ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಟಿಂಗ್ ದ ಕಾಂಟ್ರಾಕ್ಟ್. ಇಲ್ಲಿನೂ ಅಷ್ಟೇ
ಸೊ ಅಲ್ಲಿ ಒಂದು ಫಿಕ್ಸ್ ಮಾಡಿರ್ತಾರೆ ಪ್ರೈಸನ್ನು. ಬಟ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಪ್ರೈಸ್ ಫ್ಲಕ್ಚುಯೇಷನ್, ಗೊತ್ತಿದೆ ನಮಗೆ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಸೊ ಏನೋ ವರ್ಷದಿಂದ ವರ್ಷಕ್ಕೆ ಎಕ್ಸ್ಪೆನ್ಸಸ್ಸು ಅಥವಾ ಮಟೀರಿಯಲ್ ಚಾರ್ಜಸ್ಸು, ಲೇಬರ್ ಚಾರ್ಜಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಜಾಸ್ತಿ ಆಗ್ತಾ ಹೋದಂಗೆ ನಾವು ಅದನ್ನು ಆ ರಿಸ್ಕನ್ನು ಕಡಿಮೆ ಮಾಡೋಕ್ಕೋಸ್ಕರ ಕಾಂಟ್ರಾಕ್ಟರ್ಗೆ ಆ ರಿಸ್ಕ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊಳ್ಬೋದು. ಯಾರಿಗೆ ಕಾಂಟ್ರಾಕ್ಟಿಗೆ ಕೇಳ್ತಾನೆ ಎಸ್ಕಲೇಷನ್ ಕ್ಲಾಸ್ನ ನಾವು ಮಾಡೋಣ ಅಂತ. ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ, ದಿಸ್ ಕ್ಲಾಸ್ adds one extra condition that the contract according to this class, if the price of the material and labor increases beyond a certain percentage over the price prevailing at the time of executing the contract, the contractee would bear the additional cost. For example, so ಈಗ 10 ಕೋಟಿದು ನಾವು ಕಾಂಟ್ರಾಕ್ಟ್ ಮಾಡಿದ್ದೀವಿ. ಸೊ ಅದ್ರ ಮೇಲೆ 10% ಅಷ್ಟು ಜಾಸ್ತಿ ಆಗಿದೆ. 11 ಕೋಟಿ ಆಯಿತು ಅಂತ ಇಟ್ಕೊಳ್ಳಿ. 10ಕ್ಕೆ 10% ಅಂದರೆ 1 ಕೋಟಿ. 11 ಕೋಟಿ ಆಯಿತು ಅಂದರೆ, ಸೊ 11 ಕೋಟಿ ಆಗಿದೆ ಅಂದರೆ ಅವನಿಗೆ ಎಸ್ಕಲೇಷನ್ ಕ್ಲಾಸ್ ಮೂಲಕ, ಸೊ 11 ಕೋಟಿ ಆಗಿದೆ ಅಂತಂದರೆ 10% ಜಾಸ್ತಿ ಆಗಿದ್ರೆ ಒಂದೊಂದು 5% ಎಕ್ಸ್ಟ್ರಾ ಕೊಡ್ತೀನಿ ಅಂತೇಳಿ ಮೊದಲೇ ಸೊ ಅಲ್ಲಿ ಕ್ಲಾಸಲ್ಲಿ ಒಂದು ಫಿಕ್ಸ್ ಮಾಡಿರ್ತಾರೆ, ಇಬ್ಬರು ಸೇರಿಕೊಂಡು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇದನ್ನು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ವಿತ್ ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಏನಂದರೆ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ. ಸೊ ಇಲ್ಲಿ ಹೆಂಗಿರುತ್ತೆ, ದ ಕಾಂಟ್ರಾಕ್ಟ್ ಪ್ರೈಸ್ ಕ್ಯಾನ್ ನಾಟ್ ಬಿ ಕರೆಕ್ಟ್ಲಿ ಅಸರ್ಟೈನ್ಡ್ ಅಟ್ ದಿ ಟೈಮ್ ಆಫ್ ಎಕ್ಸಿಕ್ಯೂಟಿಂಗ್ ದ ಕಾಂಟ್ರಾಕ್ಟ್. ವಿ ನೋ ದಟ್. ಸೊ ಯಾಕಂದರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಕಾಂಟ್ರಾಕ್ಟರು, ಸೊ ಅವನು ಲಾಸ್ ಆಗಬಾರ್ದು ಅಂತೇಳ್ಬಿಟ್ಟು ಮೊದಲೇ ಹೇಳ್ಬಿಡ್ತಾನೆ. ಸೊ ಇದು ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿರುತ್ತೆ, ಸೊ ಅದ್ರ ಮೇಲೆ ಇಷ್ಟು ನನಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಪ್ರೈಸು ಸೊ 10 ಕೋಟಿ ಇದೆ ಅಂದರೆ ನನಗೆ 25% ನನಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇರಬೇಕು. ಅಲ್ಲಿಗೆ 12.5 crores 12.5 crores ನಮಗೆ ಅಲ್ಲಿ ಕಾಸ್ಟ್ ಅವನಿಗೆ ಟೋಟಲ್ ಅಮೌಂಟ್ ಆಗುತ್ತೆ ಕಾಂಟ್ರಾಕ್ಟ್ ಪ್ರೈಸಿಂದ. ಸೊ ಅಂದರೆ ಕಾಸ್ಟ್ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಅವರಿಬ್ಬರು ಸೇರಿಕೊಂಡು ಮೊದಲನೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಇದು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ನಾವು. So next, what are the important terms in contract costing? So first important term ಏನಂದರೆ contract price. So ಏನು contract price ಅಂದರೆ ಏನು? Contract price is the total price payable by the contractee to the contractor for construction work. ಓಕೆ, ಸೊ ಇಲ್ಲಿ ನಾನು ಹೇಳಿದೆ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸನ್ನು ಫಸ್ಟ್ ಫಿಕ್ಸ್ ಮಾಡ್ಕೋಬೋದು, ಅಥವಾ ಎಸ್ಕಲೇಷನ್ ಕ್ಲಾಸ್ ಇರ್ಬೋದು, ಅಥವಾ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ ಇರ್ಬೋದು ಅಂತ ಹೇಳಿದೆ. ಸೊ ಏನೇ ಆಗಲಿ ಒಟ್ಟು ಒಂದಷ್ಟು ಅಂದಾಜು ಇರುತ್ತೆ ಅವನಿಗೆ, ಫಸ್ಟು ಯಾವುದೇ ಇರ್ಬೋದು. ಸೊ ಕಾಂಟ್ರಾಕ್ಟ್ ಪ್ರೈಸು ಇಷ್ಟಾಗುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ಲಿ 10 ಕೋಟಿ ಅಂತ ತೊಗೊಂಡಿದ್ದೀವಿ. 10 ಕೋಟಿ ಫಿಕ್ಸೆಡ್ ಪ್ರೈಸ್ ಅಂತ ನಾವು ಇಟ್ಕೊಳ್ಳೋಣ. ನಿಮಗೆ ಪ್ರಾಬ್ಲಮಲ್ಲಿ ಕೇಳೋದನ್ನು ಫಿಕ್ಸೆಡ್ ಪ್ರೈಸ್, ಯಾವುದು ಎಸ್ಕಲೇಷನ್ ಕ್ಲಾಸು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟು ನಿಮಗೆ ಇಲ್ಲ ಸಿಲೆಬಸಲ್ಲಿ. ಸೊ ನಿಮ್ಗೆ ಇರೋದೇನು ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್. ಸೊ 10 ಕೋಟಿದು ನಿಮಗೆ ಕಾಂಟ್ರಾಕ್ಟ್ ಪ್ರೈಸನ್ನು ಫಿಕ್ಸ್ ಮಾಡಿದ್ರಾನೆ. ಸೊ 10 ಕೋಟಿ ಇದೆಯಲ್ಲ, ಟೋಟಲ್ 10 ಕೋಟಿ ಪೂರ್ತಿ ಇಡೀ ಕನ್ಸ್ಟ್ರಕ್ಷನ್ ವರ್ಕ್ ಆಫ್ ದ ಬಿಲ್ಡಿಂಗ್ ಇರ್ಬೋದು. ಸೊ ಅದಕ್ಕೆ 10 ಕೋಟಿ ಅಂದರೆ 10 ಕೋಟಿನ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ 1/1/2020ಗೆ ಅವನು ವರ್ಕ್ ಶುರು ಮಾಡಿದ್ದಾನೆ ಅಂದರೆ, ಸೊ ಅವ್ನ ವರ್ಕು ಇನ್ನು 3 years ಆದಮೇಲೆ ಕಂಪ್ಲೀಟ್ ಆಗ್ಬೋದು. ಯಾವಾಗಂದರೆ 31/12/2022ಗೆ ಮುಗಿಬೋದು. 3 years ಅಂತಂದರೆ 20, 21, 22. ಓಕೆ, 3 yearsಗೆ ಮುಗಿಯುತ್ತೆ ಅಂದಾಗ ಸೊ ಅವನಿಗೆ ಯಾವಾಗ ಕೊಡಬೇಕು ಪೇಮೆಂಟು? ಸೊ ಫಸ್ಟೇ ಕೊಟ್ಬಿಡ್ಬೇಕಾ ಅಡ್ವಾನ್ಸ್ ಆಗಿ, ಅಥವಾ ಕೊನೆಗೆ ಕೊಡಬೇಕಾ? ಸೊ ಇದ್ರ ಎರಡರ ಮಧ್ಯೆ ಏನಿದೆ ಅಂದರೆ, ಸೊ ಅವನಿಗೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ, ಸೊ ಅವ್ನ ವರ್ಕ್ ಹೇಗೆ ಕಂಪ್ಲೀಟ್ ಮಾಡ್ತಿದ್ದಾನೆ ಅನ್ನೋದ್ರ ಬೇಸಿಸ್ ಮೇಲೆ ಕಾಂಟ್ರಾಕ್ಟಿ ಹಣನ ಕೊಡ್ತಾ ಬರ್ತಾನೆ. ಓಕೆ, ದ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ ನಾಟ್ ಪೇಯ್ಡ್ ಇನ್ ಲಂಪ್ ಸಮ್, ಬಟ್ ಇಟ್ ಈಸ್ ಪೇಯ್ಡ್ ಬೈ ವೇ ಆಫ್ ಇನ್ಸ್ಟಾಲ್ಮೆಂಟ್ ಡಿಪೆಂಡಿಂಗ್ ಆನ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಆರ್ಕಿಟೆಕ್ಟ್. ಸೊ ಆರ್ಕಿಟೆಕ್ಟ್ ಒಬ್ಬನಿರ್ತಾನೆ, ಅಂದರೆ ಎಷ್ಟೆಷ್ಟು ಆಗಿದೆ ವರ್ಕು, ಈ ಥರ ಏನು ವರ್ಕ್ ಅಂತ ಹೇಳಲಿಕ್ಕೆ ಸೊ ಕಾಂಟ್ರಾಕ್ಟಿವ್ ಒಬ್ಬ ಆರ್ಕಿಟೆಕ್ಟ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಸೊ ಅವನು ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಆ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಇನ್ಸ್ಟಾಲ್ಮೆಂಟನ್ನು ಅವನು ಕಾಂಟ್ರಾಕ್ಟರ್ಗೆ ಪೇ ಮಾಡ್ತಾ ಬರ್ತಾನೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಮೀನ್ಸ್ ಇಟ್ ಈಸ್ ದ ಟೋಟಲ್ ಪ್ರೈಸ್ ಪೇಯಬಲ್ ಬೈ ದ ಕಾಂಟ್ರಾಕ್ಟಿ ಟು ದ contractor for the construction work. Okay, so and it is not paid in lump sum. It will be paid in installments. Okay, next second one, work in progress. ಅದರಲ್ಲಿ ಮತ್ತೆ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಸೊ ಯಾವುದು ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ನಾ ಹೇಳಿದೆ, ಸೊ ಕಾಂಟ್ರಾಕ್ಟ್ ಅಂತ ಹೇಳಿದಾಗ ಸೊ ಇಟ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ಇನ್ ಓನ್ಲಿ 1 single year. ಸೊ ಇಟ್ ಎಕ್ಸ್ಟೆಂಡ್ಸ್, so extends more than 1 or
2 or 3 years. ಸೊ 2-3 ವರ್ಷ ಜಾಸ್ತಿ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದೇ ವರ್ಷಕ್ಕೂ ಮುಗಿದಿತ್ತು ಅಂದರೆ ಅಲ್ಲಿ ಯಾವುದೂ ವರ್ಕ್ ಹಾಗೆ ಪೆಂಡಿಂಗ್ ಉಳಿಯಲ್ಲ ಅಲ್ವಾ. ಸೊ ಒಂದೇ ವರ್ಷಕ್ಕೆ ಮುಗಿಯುತ್ತೆ ಅಂದರೆ ವರ್ಕ್ ಕಂಪ್ಲೀಟ್ ಆಗುತ್ತೆ, ಹಣ ಇಸ್ಕೊಳ್ತಾನೆ ಹೋಗ್ತಾನೆ. ಆದರೆ ಸೊ ಅದು 1 ವರ್ಷಕ್ಕಿಂತ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಸೊ ಅಲ್ಲಿ ನಮಗೆ ವರ್ಕು ಹಾಗೆ ಅರ್ಧಂಬರ್ಧ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇನಂತೀವಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಸೊ ಆ ವರ್ಕ್ ಇನ್ ಪ್ರೋಗ್ರೆಸ್ ಹೇಗಿರುತ್ತೆ ಅಂತಂದರೆ, ಸೊ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ನಾವು ಪ್ರತಿ ವರ್ಷವೂ ಬರ್ತೀವಿ. ಆವಾಗ ಇನ್ಕಂಪ್ಲೀಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 3 years ಹೇಳಿದ್ವಿ ನಾವೀಗ, 21/1/20ಗೆ ಸ್ಟಾರ್ಟ್ ಆಗುತ್ತೆ. ಸೊ 31/12/2022ಗೆ ಮುಗಿಯುತ್ತೆ ಅಂದರೆ, ಸೊ ಫಸ್ಟ್ ಇಯರ್ದು ಎಂಡಿಂಗ್ ಏನಾಗುತ್ತೆ, ಅಕೌಂಟಿಂಗ್ ಪೀರಿಯಡು 31/12/2020. ಸೊ ಅಲ್ಲಿಗೆ ವರ್ಕು ಇನ್ಕಂಪ್ಲೀಟ್ ಆಗಿದ್ದಿರುತ್ತೆ, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀಬೇಕು. ಮತ್ತು ಸೆಕೆಂಡ್ ಇಯರ್ಗೂ ಕಂಪ್ಲೀಟ್ ಆಗಿರಲ್ಲ, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ಥರ್ಡ್ ಇಯರ್ಗೆ ಕಂಪ್ಲೀಟ್ ಮಾಡಿಬಿಡ್ಬೇಕು, ಅವನು ಮಾಡಬೇಕು. ಸೊ ಅದನ್ನು ಕಂಪ್ಲೀಟೆಡ್ ಕಾಂಟ್ರಾಕ್ಟ್, ಅಲ್ಲಿ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ಸು ಸಿಗಲ್ಲ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲಿರುತ್ತೆ, ಓನ್ಲಿ ಇನ್ಕಂಪ್ಲೀಟ್ ವರ್ಕ್ಸ್ ಎಲ್ಲಿ ನಡೆದಿರುತ್ತೆ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ನಡೆಯುತ್ತೆ. ಸೊ ಇದರಲ್ಲಿ ಮತ್ತೆ ಹೇಳ್ತೀವಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಅಂತ. ಸೊ ವರ್ಕ್ ಸರ್ಟಿಫೈಡ್ ಅಂದರೆ ಏನು? ವರ್ಕ್ ಸರ್ಟಿಫೈಡ್ ಮೀನ್ಸ್ ದ ವರ್ಕ್ ಕಂಪ್ಲೀಟೆಡ್ ಬೈ ದಿ ಕಾಂಟ್ರಾಕ್ಟರ್ ಆ್ಯಂಡ್ ಅಪ್ರೂವ್ಡ್ ಬೈ ದಿ ಕಾಂಟ್ರಾಕ್ಟಿ ಆರ್ ಆರ್ಕಿಟೆಕ್ಟ್. ಸೊ ಏನು, ಸೊ ವರ್ಕ್ ಮಾಡಿರ್ತಾನೆ ಕೆಲಸ, ಅದು ಅಪ್ರೂವ್ ಆಗಿರುತ್ತೆ ಯಾರಿಂದ, ಕಾಂಟ್ರಾಕ್ಟಿ ಅಥವಾ ಅವನ ಪರವಾಗಿ ಯಾರು ಆರ್ಕಿಟೆಕ್ಟ್ ಇರ್ತಾನೆ ಅವನು ಅದಕ್ಕೆ ಸರ್ಟಿಫಿಕೇಷನ್ ಕೊಡ್ತಾನೆ. ಅದನ್ನು ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತೀವಿ. ಇಷ್ಟು ವರ್ಕ್ ಆಗಿದೆ ಅಂತ ಸರ್ಟಿಫಿಕೇಷನ್. ಸೊ ಇದು ಯಾಕೆ ಬೇಕು ಸರ್ಟಿಫಿಕೇಷನ್ ಅಂತಂದರೆ, ಸೊ ನಾನು ಹೇಳಿದೆ ಫಸ್ಟಿಗೆ ಕಾಂಟ್ರಾಕ್ಟ್ ಪ್ರೈಸು ಅಂತ. ಕಾಂಟ್ರಾಕ್ಟ್ ಪ್ರೈಸ್ ಅಂದರೆ ಇಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ದಿ ಕಾಂಟ್ರಾಕ್ಟ್ ಅಂತ. ಆ್ಯಂಡ್ ಇಟ್ ಈಸ್ ನಾಟ್ ಪೇಯಬಲ್ ಇನ್ ಲಂಪ್ ಸಮ್, ಇಟ್ ಶುಡ್ ಬಿ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್. ಆ ಇನ್ಸ್ಟಾಲ್ಮೆಂಟ್ ಕೊಡಬೇಕಲ್ಲ, ಆ ಇನ್ಸ್ಟಾಲ್ಮೆಂಟ್ ಕೊಡಲಿಕ್ಕೆ ಎಷ್ಟು ಕೊಡಬೇಕು? ಫಾರ್ ಎಕ್ಸಾಂಪಲ್ 1ನೇ ವರ್ಷಕ್ಕೆ ಮುಗಿದಿದೆ, 3 ವರ್ಷದ ನಮ್ಮ ಕಾಂಟ್ರಾಕ್ಟ್ ಅಂತ ತಿಳ್ಕೊಂಡಾಗ, ಸೊ ಫಸ್ಟ್ನೇ ವರ್ಷ ಬರೀ ಅವನು ಒಂದು 25% ವರ್ಕ್ ಮಾಡಿರ್ಬೋದು. 25% ವರ್ಕ್ ಮಾಡಿದ್ದಾನೆ ಅಂದರೆ ಅವನಿಗೆ ಯಾವ ಥರ ಹಣ ಕೊಡಬೇಕು? ಆ 25% ವರ್ಕ್ ಆಗಿದೆ ಅನ್ನೋ ಬೇಸಿಸ್ ತೊಗೊಂಡು ಅವನಿಗೆ ಅದನ್ನು ಪೇ ಮಾಡಬೇಕು. ಆ ಸರ್ಟಿಫಿಕೇಷನ್ ಕೊಡಬೇಕು ಆರ್ಕಿಟೆಕ್ಟು. ಆ ಸರ್ಟಿಫಿಕೇಷನ್ ಬೇಸಿಸ್ ಮೇಲೆ ಅದನ್ನು ಕೊಡ್ತಾರೆ. ದಟ್ ಈಸ್ ವರ್ಕ್ ಸರ್ಟಿಫೈಡ್. ನೆಕ್ಸ್ಟ್ ವಾಟ್ ಈಸ್ ವರ್ಕ್ ಅನ್ಸರ್ಟಿಫೈಡ್. ಸೊ ಕೆಲವು ಸರಿ ಏನಾಗಿರುತ್ತೆ, ವರ್ಕ್ ಸರ್ಟಿಫಿಕೇಷನ್ ಆಗಿರಲ್ಲ. ಅಂದರೆ ಕೆಲವು ಸರಿ ಒಂದು ಸ್ಟೇಜ್ವರೆಗೂ ಮಾತ್ರ ಕಂಪ್ಲೀಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ವರ್ಕ್ ಅಂತ ಇಟ್ಕೊಳ್ಳಿ, ಫ್ಲೋರಿಂಗ್ ಕೆಲಸ ಆಗಿದೆ, ಆ ಕಂಪ್ಲೀಟ್ ಫ್ಲೋರಿಂಗ್ ಕೆಲಸ ಆದಮೇಲೆ ಇಷ್ಟು ಅಂತ ಕೊಡ್ತೀವಿ. ಸೊ ಅದರಲ್ಲಿ ಮತ್ತೆ ನಮಗೆ ಪ್ಲಂಬಿಂಗ್ ವರ್ಕು ಎಷ್ಟು ಅರ್ಧಂಬರ್ಧ ಆಗಿದೆ, ಅದಕ್ಕೆ ಮತ್ತೆ ಸರ್ಟಿಫಿಕೇಷನ್ ಸಿಗಲ್ಲ, ಎಲ್ಲೋ ಒಂಚೂರು ಆಗಿರುತ್ತೆ. ಸೊ ಅದನ್ನೇನಾಗಿರುತ್ತೆ, ಆದರೆ ಅಲ್ಲಿ ವರ್ಕ್ ನಡೆದಿರುತ್ತೆ, ಮಟೀರಿಯಲ್ ತಂದಿರ್ತಾರೆ, ಲೇಬರ್ ಬಂದಿರ್ತಾರೆ, ಮತ್ತು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಸರ್ಟಿಫಿಕೇಷನ್ ಇದು ಆಗಿದೆ ಅಂತ ಪೂರ್ತಿ ಹೇಳೋಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ, ಆದರೆ ವರ್ಕ್ ಮಾತ್ರ ನಡೆದಿರುತ್ತೆ. ಸೊ ಅದಕ್ಕೆ ವ್ಯಾಲ್ಯೂ ಅಲ್ಲಿ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅದನ್ನು ವ್ಯಾಲ್ಯೂ ಮಾಡಬೇಕು, ಅದನ್ನು ವರ್ಕ್ ಅನ್ಸರ್ಟಿಫೈಡ್ ಅಂತ ನಾವು ಅದನ್ನು ಹೇಳ್ಬೋದು. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಅಂದ್ರೇನು? ಇಫ್ ಎನಿ ಮೆಟೀರಿಯಲ್, ಪ್ಲ್ಯಾಂಟ್ ಆ್ಯಂಡ್ ಟೂಲ್ಸ್ ಆರ್ ಡ್ಯಾಮೇಜ್ಡ್ ಆರ್ ಲಾಸ್ಟ್ ಬೈ ಥೆಫ್ಟ್, ಆಕ್ಸಿಡೆಂಟ್ ಆರ್ ಫೈರ್ ಆರ್ ಅರ್ಥ್ಕ್ವೇಕ್ ಎಟ್ಸೆಟ್ರಾ. ಸೊ ಯಾವುದೇ ಆಗಿರ್ಬೋದು, ಅಂದರೆ ಇಂಟೆನ್ಷನಲ್ಲಿ ಎಲ್ಲ, ಅದು ಗೊತ್ತೇ ಇರಲ್ಲ, ಆ ಥರ ಆಗಿರುತ್ತೆ. ಅದು ಲಾಸ್ಟ್ ಬೈ ಫೈರ್, ಥೆಫ್ಟು ಮತ್ತು ಆಕ್ಸಿಡೆಂಟ್. ಸೊ ಅದು ಆಗಿರೋವಂಥದ್ದನ್ನು ನಾವು ಅಬ್ನಾರ್ಮಲ್ ಲಾಸ್ ಅಂತ ತೊಗೊಳ್ತೀವಿ. ಅಬ್ನಾರ್ಮಲ್ ಲಾಸ್ನ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರೀಬೇಕು, ಕ್ರೆಡಿಟ್ ಸೈಡಲ್ಲಿ. ಅದು ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್ ಈಸ್ ರಿಟೆನ್ಷನ್ ಮನಿ. ಸೊ ವಾಟ್ ಈಸ್ ದಿಸ್ ರಿಟೆನ್ಷನ್ ಮನಿ? ಸೊ ನಾನು ಹೇಳಿದೆ ಆವಾಗಲೇ, ಕಾಂಟ್ರಾಕ್ಟ್ ಪ್ರೈಸನ್ನು ಪೂರ್ತಿಯಾಗಿ ಒಂದೇ ಸರಿ ಲಂಸಮ್ ಆಗಿ ಕೊಡಲ್ಲ, ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಬೇಕು ಅಂತ. ಸೊ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಬೇಕು ಅಂತ ಹೇಳಿದಾಗ, ಸೊ ವರ್ಕ್ ಸರ್ಟಿಫಿಕೇಷನ್ ಆಗಿರಬೇಕು. ವರ್ಕ್ ಸರ್ಟಿಫಿಕೇಷನ್ನು ಯಾರಿಂದ ಆಗಿರುತ್ತೆ? ಆರ್ಕಿಟೆಕ್ಟಿಂದ ಸರ್ಟಿಫಿಕೇಷನ್ ಆಗಿರಬೇಕು. ಆ ಸರ್ಟಿಫಿಕೇಷನ್ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲಲ್ಲಿ, ಸೊ ಅಲ್ಲೇನಾಗಿತ್ತು, ಸೊ ನಮಗೆ ಒಂದು 10 crore ತೊಗೊಂಡಿದ್ವಾ? ಓಕೆ, 10 crore ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಇಟ್ಕೊಳ್ಳೋಣ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಇಸ್ 10 crore. ಸೊ ಅಲ್ಲಿ ಏನಾಗಿದೆ, ಒಂದು 25% ಸರ್ಟಿಫಿಕೇಷನ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಫಸ್ಟ್ ಇಯರ್ಗೆ. ಸೊ ಅಲ್ಲಿ 25% ಸರ್ಟಿಫಿಕೇಷನ್ ಅಂತಂದರೆ ಎಷ್ಟಾಗಿದೆ? ಸೊ ಅಲ್ಲಿ 25 lakhs ಅವನಿಗೆ ಕೊಡಬೇಕಿತ್ತು. ನಾವು 25% ವರ್ಕ್ ಸರ್ಟಿಫಿಕೇಷನ್ ಆಗಿದೆ ಅಂದರೆ 25 lakhs ಕೊಡಬೇಕಿತ್ತು. ಆ 25 lakhs ಕೊಟ್ಬಿಡ್ಬೇಕಾ? ಸೊ ಕೊಡಲ್ಲ. ಏನಾಗುತ್ತೆ, ಸೊ ಅಲ್ಲಿ ರಿಟೆನ್ಷನ್ ಅಂತ ಮಾಡ್ಕೊಳ್ತಾನೆ. ಅಂದರೆ ಪೂರ್ತಿ ಅವನು ಪೇ ಮಾಡಲ್ಲ, 25 lakhs ಪೂರ್ತಿ ಮಾಡಲ್ಲ. ಸೊ ಅದರಲ್ಲೂ ಒಂದಷ್ಟನ್ನು ಅವನ್ನ ಇಟ್ಕೊಳ್ತಾನೆ, ಆ ಹಣನ. ಎಷ್ಟು ಪರ್ಸೆಂಟ್ ಇಟ್ಕೋಬೋದು? ಫಾರ್ ಎಕ್ಸಾಂಪಲ್ ಒಂದು 10%, 20% ಹಾಗೆ ಇಟ್ಕೊಳ್ತಾನೆ. ಸೊ 25 lakhsಲ್ಲಿ 10% ಆರ್ 20% ಅವನು ಇಟ್ಕೊಳ್ಬೋದು. ದಟ್ ಈಸ್ ಕಾಲ್ಡ್ ಆ್ಯಸ್ ರಿಟೆನ್ಷನ್ ಮನಿ. ಓಕೆ. So normally the contractee will not pay the entire amount of value of work certified.
So he will pay only a certain percentage of work certified. The remaining portion of value of work certified is retained by contractee for specified period. ಒಂದಷ್ಟು specified period ವರೆಗೂ ಅದನ್ನು ಹಾಗೆ ಇಟ್ಕೊಳ್ತಾನೆ. Such portion of value of work certified and retained by contractee is called retention money. So retention money ಯಾತಕ್ಕೋಸ್ಕರ ಹೇಳ್ಕೊಳ್ತಾನೆ? It is for the security. ನೋಡ್ರಿ, retention money is a security for any defective work done or non-completion of the work within a stipulated time. So ಯಾತಕ್ಕೋಸ್ಕರ ಇಟ್ಕೋಬೇಕು? ನಾ ಹೇಳಿದೆ 25 lakhs ಕೊಡೋದು ಬಿಟ್ಬಿಟ್ಟು ಅವನಿಗೆ ಯಾಕೆ ಒಂದು 20% 10% ಯಾಕೆ ಇಟ್ಕೊಳ್ತಾನೆ? ಸೊ ಇಟ್ ಈಸ್ ರಿಟೈನ್ಡ್ ಬೈ ದ ಕಾಂಟ್ರಾಕ್ಟಿ ಆ್ಯಸ್ ಅ ಸೆಕ್ಯೂರಿಟಿ. ಯಾತಕ್ಕೋಸ್ಕರ ಸೆಕ್ಯೂರಿಟಿ? ಏನಾದರೂ ವರ್ಕ್ ಡಿಫೆಕ್ಟಿವ್ ಇದೆ ಅಂತಂದರೆ ಇದು ಕರೆಕ್ಷನ್ ಆಗೋವರೆಗೂ ಕೊಡಲ್ಲ, ಇದು ಕರೆಕ್ಟ್ ಆಗಬೇಕು ಅನ್ನೋದಕ್ಕೆ ಒಂದು ಸೆಕ್ಯೂರಿಟಿ. ಅವನು ಹಾಗೆ ಬಿಟ್ಟು ಹೋಗ್ಬಿಟ್ರೆ ಅಥವಾ ಕಂಪ್ಲೀಟ್ ಮಾಡ್ದೇ ಕಾಂಟ್ರಾಕ್ಟ್ನ ಹಾಗೆ ಬಿಟ್ಟು ಹೋದರೆ ಆ ಥರ ಇಟ್ಕೊಂಡ್ಬಿಟ್ಟು ಒಂದು ಸೆಕ್ಯೂರಿಟಿಯಾಗಿ ಒಂದಷ್ಟು ಪರ್ಸೆಂಟೇಜ್ ಅಮೌಂಟ್ನ ಅವನು ಹಾಗೆ ಇಟ್ಕೊಳ್ತಾನೆ ಅದನ್ನು. ನೆಕ್ಸ್ಟ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ. ಏನು ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂದರೆ, ಒಂದು ವರ್ಕ್ ತೊಗೊಂಡಿದ್ದೀವಿ ಕಾಂಟ್ರಾಕ್ಟ್ ಅಂತ ಹೇಳಿದಾಗ ಇಡೀ ವರ್ಕನ್ನು ಒಬ್ಬನೇ ಕಾಂಟ್ರಾಕ್ಟ್ರು ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಸಮ್ಟೈಮ್ಸ್ ದ ಕಾಂಟ್ರಾಕ್ಟ್ ಎಂಟರ್ಸ್ ಅ ಪೋರ್ಷನ್ ಆಫ್ ವರ್ಕ್ ಟು ಅನದರ್ ಕಾಂಟ್ರಾಕ್ಟ್ ಫಾರ್ ಅ ಸ್ಪೆಸಿಫೈಡ್ ಪ್ರೈಸ್. ಸೊ ಒಂದು ಪ್ರೈಸಿಗೆ ಅವನು ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಏನೇನು ಬೇಕಾಗುತ್ತೆ ನಮಗೆ? ಫ್ಲೋರಿಂಗ್ ಬೇಕಾಗುತ್ತೆ, ಪ್ಲಂಬಿಂಗ್ ಬೇಕಾಗುತ್ತೆ, ಎಲೆಕ್ಟ್ರಿಷಿಯನ್ ವರ್ಕ್ ಬೇಕಾಗುತ್ತೆ, ಪೇಂಟಿಂಗ್ ಬೇಕಾಗುತ್ತೆ. ಎಲ್ಲ ವರ್ಕನ್ನು ಕಾಂಟ್ರಾಕ್ಟರೇ ಮಾಡಲ್ಲ. ಏನು ಮಾಡ್ತಾನೆ? ಅವನು ಸಬ್ ಕಾಂಟ್ರಾಕ್ಟರ್ಗೆ ಕೊಡ್ತಾನೆ. ಸೊ ಸಬ್ ಕಾಂಟ್ರಾಕ್ಟರ್ಗೆ ಏನು ಕೊಡ್ತಾನಲ್ಲ ಅದನ್ನು ಖರ್ಚನ್ನ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಕರೀತಾನೆ ಅಲ್ವಾ? ದ ಪ್ರೈಸ್ ಪೇಯಬಲ್ ಬೈ ದ ಮೇನ್ ಕಾಂಟ್ರಾಕ್ಟರ್ ಟು ದ ಸಬ್ ಕಾಂಟ್ರಾಕ್ಟರ್ ಈಸ್ ಕಾಲ್ಡ್ ದ ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಸೊ ಇಲ್ಲಿ ಇದು ಒಂದು ಎಕ್ಸ್ಪೆಂಡಿಚರ್ ಅವನಿಗೆ, ಯಾರಿಗೆ? ಕಾಂಟ್ರಾಕ್ಟರ್ಗೆ ಒಂದು ಎಕ್ಸ್ಪೆಂಡಿಚರ್. ಸೊ ಅದನ್ನು ಅವನು ಡೆಬಿಟ್ ಸೈಡಲ್ಲಿ ಬರ್ಕೋಬೇಕಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ಮ್ಯಾಟು. ಓಕೆ, ನೆಕ್ಸ್ಟ್ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್. ಸೊ ಏನಿದು ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್? ಸೊ ಇಲ್ಲಿ ನಾನು ಹೇಳಿದೆ ಒಂದೇ ವರ್ಷಕ್ಕೆ ಮುಗಿಯಲ್ಲ ಕಾಂಟ್ರಾಕ್ಟ್ ಅಂತಂದರೆ ಏನಾಗುತ್ತೆ, ಒಂದಕ್ಕಿಂತ ಜಾಸ್ತಿ ವರ್ಷ ತಗೊಳುತ್ತೆ. ಸೊ ಒಂದಕ್ಕಿಂತ ಲಾಸ್ಟ್ ಇಯರ್ ಮಾತ್ರ ನಮಗೆ ಕಂಪ್ಲೀಟೆಡ್ ಇಯರ್ ಅಂತ ತೊಗೊಳ್ತೀವಿ. ಇನ್ನು ಉಳಿದಿದ್ದು ಮುಂಚಿನ ಇಯರ್ಸ್ ಎಲ್ಲ ಇನ್ಕಂಪ್ಲೀಟ್ ಇಯರ್ಸ್ ಅಂತಲೇ ತೊಗೊಳ್ತೀವಿ. ದಟ್ ಈಸ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತ. ಸೊ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದಾಗ ಅವನು ಪ್ರತಿ ವರ್ಷ ಆ್ಯಸ್ ಎ ಕಾಂಟ್ರಾಕ್ಟರ್ ಇಸ್ ಅ ಬಿಸ್ನೆಸ್ ಮ್ಯಾನ್, ಅವನು ಪ್ರತಿ ವರ್ಷವೂ ಅವ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿ ಪ್ರಾಫಿಟ್ ಎಷ್ಟು ಬಂದಿದೆ ತೋರಿಸ್ಬೇಕು ಅವನು. ಸೊ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ತೋರಿಸ್ಬೇಕು, ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡ್ಕೋಬೇಕು. ಕಾಂಟ್ರಾಕ್ಟ್ ಅಕೌಂಟ್ ಮಾಡಿದಾಗ ಅವನಿಗೆ ಸೊ ಪ್ರತಿ ವರ್ಷವೂ ಮಾಡಬೇಕಾದ್ರಿಂದ ಪ್ರತಿ ವರ್ಷ ಫಸ್ಟಿಗೆ ಇನ್ಕಂಪ್ಲೀಟೆಡ್ ಇಯರ್ ಏನಿರುತ್ತೆ, ಫಸ್ಟು ಸೆಕೆಂಡು ಅದೆಲ್ಲ ಏನು ಬರುತ್ತೆ ಅದೆಲ್ಲ ಇನ್ಕಂಪ್ಲೀಟ್. ಸೊ ಬಂದಿದ್ದನ್ನು ಪ್ರಾಫಿಟ್ ಬರುತ್ತೆ ಅವ್ನಿಗೆ. ಪ್ರಾಫಿಟ್ ಎಕ್ಸ್ಪೆನ್ಸಸ್ಸು ಇನ್ಕಮ್ಸ್ ಎಲ್ಲ ತೊಗೊಳ್ತೀವಿ. ಸೊ ಎಕ್ಸ್ಪೆನ್ಸಸ್ಗಿಂತ ಇನ್ಕಮ್ ಜಾಸ್ತಿ ಇದ್ದಾಗ ಅಲ್ಲಿ ಒಂದಷ್ಟು ಪ್ರಾಫಿಟ್ ಅಂತ ಸಿಗುತ್ತೆ. ಸೊ ಆ ವರ್ಷದಲ್ಲಿ ಅಲ್ವಾ? ಸೊ ಪ್ರತಿ ವರ್ಷಕ್ಕೂ ನಾವು ಪ್ರಿಪೇರ್ ಮಾಡಿದಾಗ ಪ್ರತಿ ವರ್ಷ ಎಕ್ಸ್ಪೆನ್ಸಸ್ ಬರಿತೀವಿ, ಪ್ರತಿ ವರ್ಷ ಇನ್ಕಮ್ಸ್ ಬರಿತೀವಿ. ಸೊ ಡಿಫ್ರೆನ್ಸ್ ತೊಗೊಂಡಾಗ ಯಾವಾಗ ಇನ್ಕಮ್ಮು ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಇರುತ್ತೆ, ಸೊ ದೆನ್ ದೇರ್ ವಿಲ್ ಬಿ ಪ್ರಾಫಿಟ್ ಫಾರ್ ದಟ್ ಇಯರ್. ಆ ವರ್ಷಕ್ಕೆ ಮಾತ್ರ ಪ್ರಾಫಿಟ್ ಇರುತ್ತೆ. ಸೊ ಆ ಪ್ರಾಫಿಟ್ನ ಪೂರ್ತಿಯಾಗಿ ಪ್ರಾಫಿಟ್ ಅಂತ ತೊಗೊಳಕ್ಕೆ ಬರಲ್ಲ. ಯಾಕಂದರೆ ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಾಂಟ್ರಾಕ್ಟು, ನೆಕ್ಸ್ಟ್ ಇಯರ್ಗೆ ಲಾಸ್ ಆಗ್ಬೋದು, ಅದ್ರ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಬರ್ಬೋದು. ಸೊ ಅದಕ್ಕೇನು ಮಾಡಬೇಕು, ಬಂದಿದ್ದ ವರ್ಷ ಪೂರ್ತಿ ಬಂದಿದ್ದ ಪ್ರಾಫಿಟ್ ಅಂತ ತೊಗೋಬಾರ್ದು. ಆ ಬಂದಿರೋದನ್ನ ಏನು ಮಾಡಬೇಕು, ಒಂದಷ್ಟನ್ನ ರಿಸರ್ವ್ಗೆ ಅಂತ ತೆಗೆದಿಡಬೇಕು ಅದನ್ನು. ಸೊ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ದ ಎಂಟೈರ್ ಅಮೌಂಟ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಟ್ ಈಸ್ ಬಿಕಾಸ್ ದ ಹೋಲ್ ಪ್ರಾಫಿಟ್ ಈಸ್ ನಾಟ್ ಟ್ರೀಟೆಡ್ ಆ್ಯಸ್ ರಿಯಲೈಸ್ಡ್. ಅದಿನ್ನೂ ರಿಯಲೈಸ್ ಆಗಿಲ್ಲ ಪೂರ್ತಿ. ಯಾವಾಗ ರಿಯಲೈಸ್ ಆಗುತ್ತೆ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಮೇಲೆ ರಿಯಲೈಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಅದು ರಿಯಲೈಸ್ ಆಗಿದ್ದಲ್ಲ. ಸೊ ಇನ್ ಆರ್ಡರ್ ಟು ಮೇಕ್ ಪ್ರಾವಿಷನ್ ಫಾರ್ ಅನ್ರಿಯಲೈಸ್ ಪ್ರಾಫಿಟ್, ಸೊ ಅಲ್ಲಿ ಸರ್ಟೆನ್ ಪ್ರಾಫಿಟನ್ನು ನಾವು ರಿಸರ್ವ್ಗೆ ಅಂತ ತೆಗೆದಿಡಬೇಕು. ಆ ರಿಸರ್ವ್ಗೆ ತೆಗೆದಿಟ್ಟ ಮೇಲೆ ನಾವಲ್ಲಿ ಅದನ್ನು ಅನ್ರಿಯಲೈಸ್ ಪ್ರಾಫಿಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದರೆ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಹಿಂದಿನ ಮಾಡಿದ್ವಲ್ಲ, ರಿಸರ್ವ್ ಫಾರ್ ಅನ್ರಿಯಲೈಸ್ ಪ್ರಾಫಿಟ್ಟು ಮತ್ತು ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಎರಡು ರಿಲೇಟೆಡ್ ಇದು. ಸೊ ಏನು ಪ್ರತಿ ವರ್ಷ ಇನ್ಕಂಪ್ಲೀಟೆಡ್ ಇಯರ್ಗೆ ಬರುತ್ತಲ್ಲ, ಸೊ ಆ ಟೋಟಲ್ ಪ್ರಾಫಿಟ್ನ ಎರಡು ಭಾಗ ಆಗಿ ಡಿವೈಡ್ ಮಾಡ್ತೀವಿ. ಒಂದು ರಿಸರ್ವ್ ಅಂತ, ಇನ್ನೊಂದು ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅದಕ್ಕೆ ಒಂದು ಫಾರ್ಮ್ಯಾಟೇ ಹೇಳ್ತೀನಿ, ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಅದರದ್ದು ಡೀಟೇಲ್ಸು ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ. ಓಕೆ,
ನೆಕ್ಸ್ಟ್ ಬಿಟ್ಟು ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ. ನೆಕ್ಸ್ಟು ನೋಷ್ನಲ್ ಪ್ರಾಫಿಟ್. ಓಕೆ, ನೋಷ್ನಲ್ ಪ್ರಾಫಿಟ್ ಅಂತಂದರೆ ದಟ್ ಈಸ್ ಇದು ಅದೇ ರಿಲೇಟೆಡ್. ಯಾವುದು ಇನ್ಕಂಪ್ಲೀಟೆಡ್ ಇಯರ್ ಏನಿರುತ್ತಲ್ಲ ಆ ಇಯರಲ್ಲಿ ಬಂದಿದ್ದ ಪ್ರಾಫಿಟ್ ಅಷ್ಟು ನಾವು ನೋಷ್ನಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ನೋಷ್ನಲ್ ಪ್ರಾಫಿಟ್ ಅಂದರೆ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಪ್ರಾಫಿಟ್. ಅದು ಪ್ರಾಫಿಟ್ ರಿಯಲೈಸ್ ಆಗಿದ್ದಲ್ಲ. ನೋಷ್ನಲ್ ಅಂದರೆ ಸೊ ಆಗಿರಬಹುದು, ಇಷ್ಟು ಪ್ರಾಫಿಟ್ ಇರಬಹುದು ಅಂತ ಊಹೆ ಮಾಡುವಂಥದ್ದನ್ನ ನೋಷ್ನಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಇನ್ಕಂಪ್ಲೀಟೆಡ್ ಇದು ಲಾಸ್ಟ್ ಇಯರ್ಗಿಂತ ಮುಂಚಿನ ಇಯರ್ಸಲ್ಲಿ ಬರೋದೆಲ್ಲನೂ ನಮಗೆ ನೋಷ್ನಲ್ ಪ್ರಾಫಿಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂದರೆ ಏನು? ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತಂದರೆ ಫಾರ್ ಎಕ್ಸಾಂಪಲ್, ಸೊ ಒಂದು ಸ್ಟೇಜ್ಗೆ ಬರ್ತೀವಿ, ಆಲೆ ಮುಗಿತಾ ಬಂದಿದೆ, ನಮಗೆ ಕಾಂಟ್ರ್ಯಾಕ್ಟ್ ಮುಗಿತಾ ಬಂದಿದೆ. ಸೊ ನಮಗೆ ಟೋಟಲ್ ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಒಂದು ಅಂದಾಜು ಮಾಡೋದು. ಸೊ ಅಂದಾಜು ಮಾಡೋದು ಹೇಗೆ ಅಂದರೆ, ನಮಗೆ ಇದುವರೆಗೆ ಏನೇನು ಖರ್ಚುಗಳಾಗಿದ್ದಾವೆ ಕಾಂಟ್ರ್ಯಾಕ್ಟಲ್ಲಿ, ಸೊ ಅದನ್ನೆಲ್ಲ ಒಂದು ಕಡೆ ಬರ್ಕೋಬೇಕು. ಸೊ ಆಮೇಲೆ ಇನ್ನೂ ಏನೇನು ಖರ್ಚುಗಳಾಗುತ್ತೆ ಅವನ್ನೆಲ್ಲ ಸೇರಿಸ್ಕೋಬೇಕು. ಸೊ ಅವಿಷ್ಟು ಮಾಡಿದರೆ ಟೋಟಲ್ ಖರ್ಚು ಸಿಗುತ್ತೆ ನಿಮಗೆ. ಆಯಿತಾ? ಆ ಟೋಟಲ್ ಖರ್ಚನ್ನು ಟೋಟಲ್ ಕಾಂಟ್ರ್ಯಾಕ್ಟ್ ಪ್ರೈಸಲ್ಲಿ ಕಳೆದ್ರೆ ನಿಮಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಸಿಗುತ್ತೆ. ಸೊ ಇದು ಯಾವಾಗ ಬೇಕಾಗುತ್ತೆ ಅಂದರೆ ಹತ್ರ ಇನ್ನೇನು ನಮಗೆ ಕಾಂಟ್ರ್ಯಾಕ್ಟು ಮುಗಿತಾ ಬರ್ತಿದೆ ಅಂತ ಅನ್ಬೇಕಾದ್ರೆ ನಮಗೆ ಇದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಹೇಗೆ ಬರುತ್ತೆ ಅಂದರೆ, ಸೊ ಫಸ್ಟು ನೀವು ಇಲ್ಲಿವರೆಗೂ ಆಗಿರೋ ಎಕ್ಸ್ಪೆನ್ಸಸ್ಸು ಮತ್ತು ಇನ್ನು ಮೇಲೆ ಆಗ್ಬೋದಾದಂಥ ಎಕ್ಸ್ಪೆನ್ಸಸ್ ಕಾಂಟ್ರ್ಯಾಕ್ಟಿಗೆ ಅದನ್ನೆರಡು ಟೋಟಲ್ ಮಾಡಿಕೊಂಡು ಟೋಟಲ್ ಕಾಂಟ್ರ್ಯಾಕ್ಟ್ ಪ್ರೈಸಲ್ಲಿ, ದಟ್ ಈಸ್ ಕಾಂಟ್ರ್ಯಾಕ್ಟ್ ಪ್ರೈಸ್ ಅಂದರೆ ನಾವು ಏನು ಅನ್ಕೋಬೋದು, ಒಂದು ಸೆಲ್ಲಿಂಗ್ ಪ್ರೈಸ್. ಸೊ ಅದರಲ್ಲಿ ಏನು ಕಳಿಬೇಕು, ಯಾವಾಗಲೂ ಪ್ರಾಫಿಟ್ ಬರಬೇಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಅಂತ ತಗೊಳ್ತೀವಿ, ಪ್ರಾಫಿಟ್ ಬರಬೇಕು. ಅದೇ ಥರ ಕಾಂಟ್ರ್ಯಾಕ್ಟ್ ಪ್ರೈಸ್ ಈಸ್ ನಥಿಂಗ್ ಬಟ್ ದ ಸೆಲ್ಲಿಂಗ್ ಪ್ರೈಸ್. ಸೊ ಅದರಲ್ಲಿ ಏನು ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ರೆ ನಿಮಗೆ ಪ್ರಾಫಿಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ಎಸ್ಟಿಮೇಟೆಡ್ ಪ್ರಾಫಿಟ್. ನೆಕ್ಸ್ಟು ಫಾರ್ಮ್ಯಾಟ್ಸ್ಗೆ ಹೋಗೋಣ. ಸೊ ಇಲ್ಲಿ ಯಾರಿಗೂ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ, ಇಲ್ಲಿ ಕಾಂಟ್ರ್ಯಾಕ್ಟರು ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಕಾಂಟ್ರ್ಯಾಕ್ಟರು ಇಲ್ಲಿ ಖರ್ಚು ಮಾಡ್ತಾ ಇರೋದು, ಪ್ರಾಫಿಟ್ ಬರೋದು ಅವನಿಗೆ. ಸೊ ಅಲ್ಲಿ ಅವನೇನು ಮಾಡಬೇಕು, ಅಕೌಂಟ್ಸ್ನ ಅವ್ನು ಪ್ರಿಪೇರ್ ಮಾಡಬೇಕು. ಸೊ ಇದ್ರ ಅಕೌಂಟ್ಸ್ ಪ್ರಿಪೇರ್ ಮಾಡೋಕ್ಕೆ ಏನೇನು ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ? ಒಂದನೇದು ಫಸ್ಟ್ ಕಾಂಟ್ರ್ಯಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಕಾಂಟ್ರ್ಯಾಕ್ಟ್ ಅಕೌಂಟ್ ಫಸ್ಟ್ ಮೇನ್ ಅರ್ಥ ಮಾಡ್ಕೊಂಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಈಸಿ ಆಗುತ್ತೆ. ಸೊ ಅದರ ಫಾರ್ಮ್ಯಾಟಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಇದು ಬೇರೆ ಮೆಥಡ್ಸ್ ಹಂಗಲ್ಲ. ಸೊ ಬೇರೆ ಮೆಥಡ್ಸ್ ಸ್ಟೇಟ್ಮೆಂಟ್ ಟೈಪ್ ಇರುತ್ತೆ, ಆಪ್ರೇಟಿಂಗ್ ಕಾಸ್ಟ್ ಇರ್ಬೋದು ಅಥವಾ ಕಾಸ್ಟ್ ಶೀಟ್ ಇರ್ಬೋದು. ಪ್ರೋಸೆಸ್ ಕಾಸ್ಟಿಂಗು ಅಕೌಂಟ್ ಫಾರ್ಮ್ಯಾಟಲ್ಲಿ ಇತ್ತು, ಆಯಿತಾ? ಸೊ ಇದು ಕಾಂಟ್ರ್ಯಾಕ್ಟ್ ಅಕೌಂಟು ಸಹ ಇಲ್ಲಿ ಟಿ ಫಾರ್ಮಲ್ಲಿ ಇರುತ್ತೆ. ಸೊ ಇಂಗ್ಲೀಷ್ ಟಿ ಫಾರ್ಮಲ್ಲಿ ನಿಮಗೆ ಅಕೌಂಟ್ ಫಾರ್ಮಲ್ಲಿ ಇರುತ್ತೆ. ಸೊ ಎಲ್ಲಿ ಡೆಬಿಟ್ ಸೈಡಲ್ಲೆಲ್ಲ ಎಕ್ಸ್ಪೆನ್ಸಸ್ ಬರೀತೀರಿ, ಕ್ರೆಡಿಟ್ ಸೈಡಲ್ಲಿ ಏನೇನು ಇನ್ಕಮ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀರಿ. ಸೊ ಫಸ್ಟಿಗೆ ಏನು ಬರೀಬೇಕು, ಫಸ್ಟಿಗೆ ಎಕ್ಸ್ಪೆನ್ಸಸ್ ಏನೇನಾಗುತ್ತೆ. ಇಲ್ಲ ಹೇಳಿದೆ, ಕನ್ಸ್ಟ್ರಕ್ಷನ್ ವರ್ಕ್ ಅಂದರೆ ಏನು ಬರುತ್ತೆ, ನಮಗೆ ಮೆಟೀರಿಯಲ್ ಇದ್ದೇ ಇರಬೇಕು. ಸೊ ಮೆಟೀರಿಯಲ್ಲು, ಸೊ 2 ಮಟೀರಿಯಲ್ಸ್ ಅಂತ ಬರ್ಕೊಳ್ಳಿ. ಸೊ ಇನ್ನರ್ ಕಾಲಮಲ್ಲಿ ಏನೇನು ಮೆಟೀರಿಯಲ್ ಎಲ್ಲೆಲ್ಲಿಂದ ಬರ್ಬೋದು. ಫಸ್ಟಿಗೆ ಓಪನಿಂಗ್ ಸ್ಟಾಕ್ ಇದ್ದರೆ, ಅಂದರೆ ಏನಾದರೂ ಸೆಕೆಂಡ್ ಇಯರ್ ಇದ್ದರೆ ಅಲ್ಲಿ ಓಪನಿಂಗ್ ಸ್ಟಾಕ್ ಇರುತ್ತೆ. ಅಂದರೆ ಫಸ್ಟ್ ಇಯರ್ದು ರಿಮೈನಿಂಗ್ ಉಳಿದಿದ್ದರೆ ಅದು ಇಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಉಳಿದಿರುತ್ತೆ. ಸೊ ಓಪನಿಂಗ್ ಸ್ಟಾಕ್ ಇರ್ಬೋದು. ಅದಕ್ಕೆ ಇನ್ನೇನೇನು ಅಡಿಷನ್ಸ್ ಆಗ್ಬೋದು, ಪರ್ಚೇಸ್ ಮಾಡ್ಬೋದು, ಅದನ್ನು ಅಡಿಷನ್ ಮಾಡ್ಕೊಳ್ರಿ. ನೆಕ್ಸ್ಟು ರಿಸೀವ್ಡ್ ಫ್ರಮ್ ಸ್ಟೋರ್ ಇರುತ್ತೆ. ಸೊ ಕಾಂಟ್ರ್ಯಾಕ್ಟರ್ ಅಂತ ಅಂದರೆ ಇದು ಒಂದೇ ಕೆಲಸ ಮಾಡೋದಿಲ್ಲ ಕಾಂಟ್ರ್ಯಾಕ್ಟರ್. ಸೊ ಏನು ಮಾಡ್ತಾನೆ, ಇದು ಒಂದು ಕಾಂಟ್ರ್ಯಾಕ್ಟ್ ಅಷ್ಟೇ. ಸೊ ಅವ್ನಿಗೆ 10-12 ಕಾಂಟ್ರ್ಯಾಕ್ಟ್ಸ್ ಇರ್ಬೋದು. ಸೊ ಒಂದೊಂದು ಸ್ಟೋರ್ ಅಂತ ಇರುತ್ತೆ. ಆ ಸ್ಟೋರಲ್ಲಿ ಸೊ ಮಟೀರಿಯಲ್ಸ್ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ತಂದು ಹಾಕಿದರೆ ಅದನ್ನು ಬರ್ಕೋಬೇಕು. ಫಸ್ಟಿಗೆ ಓಪನಿಂಗ್ ಬರ್ಕೋಬೇಕು. ನೆಕ್ಸ್ಟು ಪರ್ಚೇಸ್ ಮಾಡಿದರೆ ಈ ಕಾಂಟ್ರ್ಯಾಕ್ಟ್ಗೆ ಅದನ್ನು ಬರೀರಿ. ಸೊ ನೆಕ್ಸ್ಟು ರಿಸೀವ್ಡ್ ಫ್ರಮ್ ಸ್ಟೋರ್ ಇದ್ದರೆ ಬರ್ಕೊಳ್ರಿ. ನೆಕ್ಸ್ಟ್ ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರ್ಯಾಕ್ಟ್ಸ್ ಅಂತ. ಸೊ ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರ್ಯಾಕ್ಟ್ಸ್ ಅಂದರೆ ಯಾವುದು? ಸೊ ಇಲ್ಲಿ ಬೇರೆ ಬೇರೆ ಕಾಂಟ್ರ್ಯಾಕ್ಟ್ ಅವನು ಹೇಳಿದೆ. ನಾವು ಫಾರ್ ಎಕ್ಸಾಂಪಲ್ ಇವು ಒಂದೇ ಕಾಂಟ್ರ್ಯಾಕ್ಟ್ ಇಟ್ಕೊಂಡಿರಲ್ಲ, ಒಂದು 10-12 ಕಾಂಟ್ರ್ಯಾಕ್ಟ್ ಇರುತ್ತೆ. ಸೊ ಒಂದು ಕಾಂಟ್ರ್ಯಾಕ್ಟಲ್ಲಿ ಎಕ್ಸಸ್ ಆಗಿರುತ್ತೆ ಅವನಿಗೆ ಮೆಟೀರಿಯಲ್, ಅದು ಅಥವಾ ಅವನಿಗೆ ಬ್ಯಾಡ್ ಆಗಿರುತ್ತೆ, ಅದನ್ನು ಈ ಕಾಂಟ್ರ್ಯಾಕ್ಟಿಗೆ ರಿಕ್ವೈರ್ಡ್ ಇರುತ್ತೆ. ಸೊ ಅದನ್ನು ಇಲ್ಲಿಗೆ ತಂದು ಹಾಕಿದ್ರೆ ಸೊ ಅದು ರಿಸೀವ್ಡ್ ಫ್ರಮ್ ಅದರ್ ಕಾಂಟ್ರ್ಯಾಕ್ಟ್, ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರ್ಯಾಕ್ಟ್. ಸೊ ಇವೆಲ್ಲ ಸೇರಿಸ್ಕೊಳ್ಳಿ. ಓಪನಿಂಗು, ಅದಕ್ಕೆ ಸೊ ಪರ್ಚೇಸ್, ರಿಸೀವ್ಡ್ ಫ್ರಮ್ ಸ್ಟೋರು ಮತ್ತು ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರ್ಯಾಕ್ಟ್ ಇದ್ದರೆ ಅಡಿಷನ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಿ. ನೆಕ್ಸ್ಟು ಡೈರೆಕ್ಟ್ ವೇಜಸ್ ಅಂದರೆ ಇಲ್ಲಿ ಅಷ್ಟೇ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡ್ಕೊಳ್ರಿ. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡಿಕೊಂಡು ಔಟ್ರ್ ಕಾಲಮ್ಗೆ ಹಾಕೋಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಏನಾದರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ ಅದು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡಿಕೊಂಡು ಹೊರಗಡೆ ಹಾಕಿ. ಸೊ ಇಲ್ಲಿ ಕೊಟ್ಟಿಲ್ಲ, ಅದು ಅಂಡರ್ಸ್ಟುಡು. ನೆಕ್ಸ್ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಯಾವಾಗಲೂ ನಾವು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ಬರೆಯಲ್ಲ, ಯಾವುದು P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಏನು ಬರಿತೀವಿ, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿದ್ದರೂ ಯಾವಾಗಿದ್ರೂ ಅಸೆಟ್ ಸೈಡಲ್ಲಿ ಬರಿತೀವಿ, ಕರೆಕ್ಟಾ? ಆದರೆ ಡಿಪ್ರಿಸಿಯೇಷನ್ ತೋರಿಸ್ತಾ ಇದ್ವಿ.
ಅದೊಂದು ಎಕ್ಸ್ಪೆಂಡಿಚರ್ ಅಂತ ಅಲ್ವಾ. ಸೊ ಆದರೆ ಇಲ್ಲಿ ಏನಾಗುತ್ತೆ, ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿನೇ ಹೋಲ್ ಇದೊಂದೇ ಕಾಂಟ್ರಾಕ್ಟಿಗೆ ತಂದಿರೋದ್ರಿಂದ ಸೊ ಇದನ್ನು ಫಸ್ಟ್ ಇಲ್ಲಿ ಬರ್ಕೊಳ್ತೀವಿ ಡೆಬಿಟ್ ಸೈಡಲ್ಲಿ. ಆಮೇಲೆ ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು ಉಳಿಯುತ್ತೆ ಈ ಇಯರ್ ಎಂಡಿಗೆ ಅದನ್ನು ಮತ್ತೆ ಇಲ್ಲಿ ಬರ್ಕೊಳ್ತೀವಿ ಪ್ಲ್ಯಾಂಟ್ ಅಟ್ ಸೈಟ್ ಅಂತ. ಇಲ್ಲಿ ನೋಡ್ಕೊಳ್ಳಿ ಪ್ಲ್ಯಾಂಟ್ ಅಟ್ ಸೈಟ್ ಅಂದರೆ ಸೊ ಆ ಡಿಫ್ರೆನ್ಸ್ ಏನಾಗಿರುತ್ತೆ ನಮಗೆ. ಸೊ ಪ್ಲ್ಯಾಂಟ್ ಯೂಸ್ಡ್ ಫಾರ್ ಎಕ್ಸಾಂಪಲ್ಲು ನಮಗೆ ಒಂದು 10 ಲಕ್ಷದ್ದು ಒಂದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. 10 ಲಕ್ಷದ್ದು ಯೂಸ್ ಮಾಡಿದರೆ ಇದು ಯೂಸ್ ಮಾಡಿ ಇದು ಒಂದೇ ಇದರಲ್ಲೇ ಯೂಸ್ ಮಾಡಿರ್ತೀವಿ, ಜಾಸ್ತಿ ಯೂಸ್ ಆಗಿಬಿಟ್ಟು ನಮಗೆ ಪ್ಲ್ಯಾಂಟೆಡ್ ಸೈಟು 5 ಲಕ್ಷ ಉಳಿದಿರುತ್ತೆ. ಕೊನೆಗೆ ಅದ್ರ ವ್ಯಾಲ್ಯೂ ಬರೀ 5 ಲಕ್ಷ ಇರುತ್ತೆ. ಅಂದರೆ ಡಿಫ್ರೆನ್ಸು ಡಿಪ್ರಿಸಿಯೇಷನ್ ಆಗಿರುತ್ತೆ. ಬಟ್ ಇಲ್ಲಿ ತೋರಿಸೋ ಮೆಥಡ್ ಆ ಥರನೂ ತೋರಿಸ್ಬೋದು, ಡಿಪ್ರಿಸಿಯೇಷನ್ ಅಷ್ಟೇ ಬರ್ದು. ಬಟ್ ಇಟ್ ಈಸ್ ಸೊ ಇದು ನಮಗೆ ಈಸಿ ಆಗುತ್ತೆ. ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಈ ಕಡೆ ಟೋಟಲ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂತ ಬರ್ಕೊಂಡು ಲಾಸ್ಟಿಗೆ ಎಷ್ಟು ಉಳಿದಿದೆ ಅಂತ ಕ್ರೆಡಿಟ್ ಸೈಡಲ್ಲಿ ನಾವು ಅಲ್ಲಿ ತೋರಿಸ್ಕೋಬೋದು. ಓಕೆ, ನೆಕ್ಸ್ಟು ಇನ್ನೊಂದು ಎಕ್ಸ್ಪೆಂಡಿಚರ್ ಯಾವುದು, ಓವರ್ ಹೆಡ್ಸ್. ಸೊ ಏನಾದರೂ ಓವರ್ ಹೆಡ್ಸ್ ಇದ್ದರೆ, ಯಾವುದೇ ಓವರ್ ಹೆಡ್ಸ್ ಇದ್ದರೂ ಎಲ್ಲ ಇದನ್ನು ಇಲ್ಲಿ ತೊಗೊಳ್ಬೇಕಾದ್ರೆ ಡೆಬಿಟ್ ಸೈಡಲ್ಲಿ ತೊಗೊಳ್ರಿ. ನೆಕ್ಸ್ಟ್ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ ಬ್ರ್ಯಾಕೆಟಲ್ಲಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವು ಸರಿ ಏನಾಗುತ್ತೆ, ಕಾಂಟ್ರಾಕ್ಟ್ ಇದರಲ್ಲಿ ಪ್ಲೇಸಲ್ಲಿ ಕೆಲವೊಂದು ಸರಿ ಮಟೀರಿಯಲ್ ಉಳಿದಿದ್ದನ್ನು ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಗೆ ಅದು ಬೇಡಾಗಿರುತ್ತೆ, ಬೇರೆ ಯಾವ ಕಾಂಟ್ರಾಕ್ಟಿಗೂ ಬೇಡಾಗಿರುತ್ತೆ, ಒಂದು 10,000 ರೂಪಾಯಿದು ಮಟೀರಿಯಲ್ ಉಳಿದಿರುತ್ತೆ. ಸೊ 10,000 ರೂಪಾಯಿ ಮಟೀರಿಯಲ್ನ ನೀವು ಅದನ್ನು 12,000ಕ್ಕೆ ಮಾರಾಟ ಮಾಡ್ತೀವಿ. ಸೊ ಪ್ರಾಫಿಟ್ ಆಗುತ್ತೆ. ಸೊ ಆ ಪ್ರಾಫಿಟ್ ಆಗಿದ್ದನ್ನು ನಾವಿಲ್ಲಿ ತೋರಿಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಮಟೀರಿಯಲ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಇದ್ರೂ ಅದಕ್ಕೂ ಸೇಲ್ ಪ್ರಾಫಿಟ್ಸ್ ಮೈನಸ್ ಕಾಸ್ಟ್ ಪ್ರೈಸ್ ತೊಗೊಂಡ್ಬಿಟ್ಟು ಅಲ್ಲಿ ನಾವು ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ನೀವಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ತೊಗೊಂಡು ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತಂದರೆ ಹೇಳಿದ್ವಿ. ಸೊ ಅವನು ಮೇನ್ ಕಾಂಟ್ರಾಕ್ಟರು ಬೇರೆ ಯಾರಿಗಾದರೂ ಕಾಂಟ್ರಾಕ್ಟರ್ಗೆ ಅಲ್ಲಿ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅದಕ್ಕಾಗ ಎಕ್ಸ್ಪೆಂಡಿಚರ್ ಏನಾದರೂ ಅವ್ನು ಪೇ ಮಾಡಿದರೆ ಅದನ್ನು ಸಹ ಇಲ್ಲಿ ಬರ್ಕೋಬೇಕು. ಮತ್ತು ನೆಕ್ಸ್ಟ್ ಕಾಸ್ಟ್ ಆಫ್ ಎಕ್ಸ್ಟ್ರಾ ವರ್ಕ್ ಡನ್. ಸೊ ಇವನು ಫಸ್ಟಿಗೆ ಕಾಂಟ್ರಾಕ್ಟಿಗೆ ಮೊದಲೇ ಏನು ಇದರಲ್ಲಿ ಹೇಳಿರಲ್ಲ ಈ ಥರ ವರ್ಕ್ ಬೇಕು ಅಂತ. ಸೊ ಆಮೇಲೆ ಏನಾದರೂ ಅವನು ನೆಕ್ಸ್ಟು ಬರ್ತಾ ಕೊನೆಗೆ ಈ ಥರ ಎಲ್ಲ ಈ ಥರ ಚೇಂಜಸ್ ಮಾಡಿ ಈ ಥರ ಎಕ್ಸ್ಟ್ರಾ ವರ್ಕ್ ಮಾಡಿ ಅಂತ ಹೇಳಿದಾಗ ಅದಕ್ಕೇನು ಎಕ್ಸ್ಟ್ರಾ ವರ್ಕಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನಷ್ಟು ಅವನು ಎಕ್ಸ್ಪೆನ್ಸಸ್ನ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರ್ಕೋಬೇಕು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಯಾವಾಗ ಅಂದರೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಾಗ. ಸೊ ಇದು ಎರಡಕ್ಕೂ ಸೇರಿಸಿ ಫಾರ್ಮ್ಯಾಟ್ ಕೊಟ್ಟಿರೋದು ನಾನು. ಅಂದರೆ ಯಾವುದೋ ಇನ್ಕಂಪ್ಲೀಟ್ ಇದ್ದಾಗ ಫಸ್ಟು ಸೆಕೆಂಡು ಈಗ 3 ಇಯರ್ಸ್ ಇದೆ ಅಂತ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ಲು. ಸೊ ಫಸ್ಟು ಸೆಕೆಂಡು ಥರ್ಡ್ ಇಯರ್ 3ಕ್ಕೂ ಸೇರಿಸ್ಕೊಟ್ಟಿರೋದು. ಸೊ ಆದರೆ ಇದನ್ನು ಕಂಪ್ಲೀಟ್ ಅಂತ ಇದೆಯಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಫ್ ದ ಪ್ರಾಫಿಟ್ ಇಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಅಂತ ಇದು ಲಾಸ್ಟ್ ಇಯರಿಗೆ ಬರುತ್ತಷ್ಟೆ. ಸೊ ಇದು ಒಂದು ಏನಿದೆಯಲ್ಲ ನೋಷ್ನಲ್ ಪ್ರಾಫಿಟ್ ಮಾತ್ರ ಇನ್ಕಂಪ್ಲೀಟ್ ಇದ್ದಾಗ ಬರುತ್ತೆ. ಸೊ ಫಸ್ಟ್ ನಮ್ಮ ಎಕ್ಸಾಂಪಲಲ್ಲಿ 3 ವರ್ಷ ಇದೆ ಕಾಂಟ್ರಾಕ್ಟ್ ಪೀರಿಯಡು. ಸೊ ಅದರಲ್ಲಿ 2 ವರ್ಷ ಇನ್ಕಂಪ್ಲೀಟೆಡ್ ಇಯರ್ಸು, ಲಾಸ್ಟ್ ಇಯರ್ ಮಾತ್ರ ಕಂಪ್ಲೀಟೆಡ್ ಲಾಸ್ಟ್ ಇಯರು ಬರುತ್ತೆ ನಮಗೆ. ಸೊ ಇದಿಷ್ಟು ಡೆಬಿಟ್ ಸೈಡಿಗೆ ಬರೋವಂಥದ್ದು. ನೆಕ್ಸ್ಟು ಕ್ರೆಡಿಟ್ ಸೈಡಿಗೆ. ಸೊ ಫಸ್ಟಿಗೆ ಕ್ಯಾಶ್ ಅಂತ ಬರ್ಕೊಳ್ತೀರಿ. ಅದರಲ್ಲಿ ಏನು ಬರುತ್ತೆ, ಏನು ಇನ್ಕಮ್ ಏನಿದೆ, ಸೇಲ್ ಪ್ರಾಫಿಟ್ಸ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಏನಾದರೂ ಸೇಲ್ ಮಾಡಿದರೆ. ಈಗ ನನಗೆ ಹೇಳಿದ್ವಿ ಸೇಲ್ ಆದರೆ ಪ್ರಾಫಿಟ್ ಬಂದರೆ ಈ ಕಡೆ ಬರ್ಕೊಳ್ರಿ. ಬರೀ ಸೇಲ್ ವ್ಯಾಲ್ಯೂ ಏನಾದರೂ ಕ್ಯಾಶ್ ವ್ಯಾಲ್ಯೂ ಏನಾದರೂ ಇದ್ದರೆ ಅಲ್ಲಿ ಆ ಡಿಫ್ರೆನ್ಸನ್ನ ಪ್ರಾಫಿಟ್ ಬಂದಿದ್ದ ಡಿಫ್ರೆನ್ಸ್ ಅಲ್ಲಿ ಬರ್ಕೊಳ್ತೀರಿ. ಆ್ಯಕ್ಚುಯಲ್ ಸೇಲ್ ವ್ಯಾಲ್ಯೂ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಮಟೀರಿಯಲ್ ಹೇಳಿದ್ದೆ ಆವಾಗಲೇ 12,000 ರುಪೀಸ್ಗೆ ಸೇಲ್ ಆಯಿತು. 10,000 ರುಪೀಸ್ ಇದ್ದಿದ್ದು 12,000ಗೆ ಸೇಲ್ ಆಯಿತು. ಆ 12,000 ರುಪೀಸ್ನ ಇಲ್ಲಿ ಬರ್ಕೊಳ್ಳಿ ಮೆಟೀರಿಯಲ್ದು. ಅದೇ ಥರ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿನೂ ಇಲ್ಲಿ ಬರ್ಕೊಳ್ಬೇಕು. ಓಕೆ, ಸೊ ಅದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿದು ನೀವು ಕ್ಯಾಶ್ ವ್ಯಾಲ್ಯೂ ಏನು ಬಂದಿರುತ್ತೆ ಅದನ್ನು ಬರ್ಕೊಳ್ಬೇಕು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದರಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ಹೇಳ್ತೀವಿ. ಪ್ರಾಫಿಟ್ ಬಂದರೆ ಈ ಕಡೆ ಡೆಬಿಟ್ ಸೈಡಲ್ಲಿ ಬರೀರಿ, ಲಾಸ್ ಆದರೆ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ನೀವು ಇಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸು. ಸೊ ಅಬ್ನಾರ್ಮಲ್ ಲಾಸ್ ಅಂತಂದರೆ ನಾನು ಹೇಳಿದೆ ಆವಾಗಲೇ, ಅಬ್ನಾರ್ಮಲ್ ಲಾಸ್ ಅಂದರೆ ಇಟ್ ಮೇ ಬಿ ಡ್ಯೂ ಟು ಫೈರ್, ಥೆಫ್ಟ್ ಆರ್ ಅರ್ಥ್ಕ್ವೇಕ್ಸ್ ಆರ್ ಎನಿ ಅದರ್ ಸರ್ಕಮ್ಸ್ಟೆನ್ಸಸ್. ಸೊ ಅಲ್ಲಿ ಏನಾದರೂ ಆಗಿದ್ದರೆ ಅದನ್ನು ನಾವು ಲಾಸ್ ಅಂತ ತೊಗೊಳ್ತೀವಿ, ಅಬ್ನಾರ್ಮಲ್ ಲಾಸ್ ಅಂತ. ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ನಾವು ಬರ್ಕೊಳ್ಬೇಕು. ನೆಕ್ಸ್ಟು ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಸೊ ಮಟೀರಿಯಲ್ ಅದರಲ್ಲಿ ನಾವು ನೋಡಿ ಪ್ರಾಫಿಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದಾಗ ಸೊ ಎರಡೂ ಸೇರಿಸ್ಬಿಟ್ಟು ಇನ್ನರ್ ಕಾಲಮ್ಗೆ ಹಾಕಿ ಆಮೇಲೆ ಔಟರ್ ಕಾಲಮ್ಗೆ ಹಾಕಿದರೆ ನಡೆಯುತ್ತೆ, ಸಪ್ರೇಟ್ ಬರೆದ್ರು ಓಕೆ.
ನೆಕ್ಸ್ಟ್ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಸೊ ಮಟೀರಿಯಲ್ ಈಗ ಫಾರ್ ಎಕ್ಸಾಂಪಲ್ ಆ ವರ್ಷಕ್ಕೆ ನಮ್ಮದು ವರ್ಕ್ ಮುಗಿದಿದೆ, ಸೊ ಆ ಮಟೀರಿಯಲ್ ಬೇಡಾಗಿದೆ, ಈಗ ಸಾಕು ಆ ಮಟೀರಿಯಲ್, ನೆಕ್ಸ್ಟ್ ಇಯರ್ಗೂ ಅದೇ ಏನು ಬೇಕಾಗಲ್ಲ ನಮಗೆ. ಸೊ ಅದನ್ನು ನಾವು ಅಲ್ಲೇ ಇಟ್ಕೊಳ್ಳಲ್ಲ, ಅವಾಗ ಏನು ಮಾಡ್ತೀವಿ, ಸೇಲ್ ಮಾಡ್ಬೋದು ಅಥವಾ ಬೇರೆ ಕಾಂಟ್ರಾಕ್ಟಿಗೆ ಕಳಿಸ್ಬೋದು ಅಥವಾ ಸ್ಟೋರಿಗೆ ಕಳಿಸ್ಬೋದು. ಸೊ ಒಂದು ಸೇಲ್ ಮಾಡ್ಬೋದು ಅಥವಾ ಇನ್ನೊಂದು ಏನು ಮಾಡ್ಬೋದು, ಬೇರೆ ಕಾಂಟ್ರಾಕ್ಟಿಗೆ ಕಳಿಸ್ಬೋದು, ಇನ್ನೊಂದು ಸ್ಟೋರಿಗೆ ವಾಪಸ್ ಕಳಿಸೋದು. ಇಲ್ಲೇನಾದರೂ ಸ್ಟೋರಿಗೆ ವಾಪಸ್ ಕಳಿಸಿದರೆ ಅದನ್ನು ಸಹ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಮಟೀರಿಯಲ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್, ಇಲ್ಲಿದೆ ನೋಡಿ, ಮಟೀರಿಯಲ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್ ಇದನ್ನು ಸಹ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಅದೇ ಥರ ಮಟೀರಿಯಲ್ ಏನು ಮಾಡ್ತೀರೋ ಅದೇ ಥರ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿಗೂ ಬೇಕಾಗುತ್ತೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ರಿಟರ್ನ್ ಟು ಸ್ಟೋರ್ಸ್. ಸೊ ಇಲ್ಲಿ ಫಸ್ಟು ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂದ್ವಿ, ಮಟೀರಿಯಲ್ಗೆ ಡಿಪ್ರಿಸಿಯೇಷನ್ ಇರಲ್ಲ, ಗೊತ್ತಿದೆ ನಿಮಗೆ. ಮಟೀರಿಯಲ್ ಇಸ್ ಸೊ ಅದು ನಮಗೆ ಕರೆಂಟ್ ಅಸೆಟ್ ಆಗುತ್ತೆ, ಅದಕ್ಕೆ ಡಿಪ್ರಿಸಿಯೇಷನ್ ಇರಲ್ಲ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ಆದರೆ ನಮಗೆ ಫಿಕ್ಸ್ಡ್ ಅಸೆಟ್ಸ್, ಅದಕ್ಕೆ ಡಿಪ್ರಿಸಿಯೇಷನ್ ಇರುತ್ತೆ. ಸೊ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಏನಾದರೂ ಸ್ಟೋರಿಗೆ ರಿಟರ್ನ್ ಮಾಡಿದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಬರೀಬೇಕು, ಕಳಿಸ್ಬೇಕು. ನೆಕ್ಸ್ಟು ಮಷಿನರಿ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್, ಅದೇ ಥರ ಪ್ಲಾಂಟ್ ಆ್ಯಂಡ್ ಮಷಿನರಿ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ ಇದ್ರೂ ಸಹ ಡಿಪ್ರಿಸಿಯೇಷನ್ ಇದ್ದರೆ ಅದನ್ನು ಲೆಸ್ ಮಾಡಿ ಆಮೇಲೆ ಅವ್ರಿಗೆ ಕಳಿಸ್ಬೇಕು. ನೆಕ್ಸ್ಟ್ ಪ್ರೈಸ್ ಆಫ್ ಎಕ್ಸ್ಟ್ರಾ ವರ್ಕ್ ಡನ್, ಆ ಕಡೆ ನಾವು ಕಾಸ್ಟ್ ಆಫ್ ಎಕ್ಸ್ಟ್ರಾ ವರ್ಕ್ ಡನ್ ಅಂತ ತೊಗೊಂಡಿವಿ. ಸೊ ಅದರಲ್ಲಿ ಪ್ರೈಸ್ ಆಫ್ ಎಕ್ಸ್ಟ್ರಾ ವರ್ಕ್ ಡನ್ ಇಲ್ಲಿ ಇನ್ಕಮ್ ಆಗಿ ನೀವು ತೊಗೊಳ್ಬೇಕು. ನೆಕ್ಸ್ಟು ಸೊ ಮಟೀರಿಯಲ್ ಅಟ್ ಸೈಟ್. ಮಟೀರಿಯಲ್ ಅಟ್ ಸೈಟ್ ಅಂದರೆ ನಮಗೆ ಮಟೀರಿಯಲ್ ಇನ್ನೂ ಬೇಕು, ಈ ವರ್ಷ ಆಗಿದೆ, ನೆಕ್ಸ್ಟ್ ಇಯರ್ಗೂ ಅದು ಬೇಕು ಅಂದಾಗ ನಾವು ಮಟೀರಿಯಲ್ ಅಟ್ ಸೈಟು ನಾವಲ್ಲಿ ಬರ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ಸು. ಸೊ ಫಸ್ಟ್ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಪ್ಲಾಂಟ್ ಎಟ್ ಸೈಟ್. ಸೊ ಮಟೀರಿಯಲ್ ಅಟ್ ಸೈಟನ್ನು ಡೈರೆಕ್ಟಾಗಿ ಹಾಗೆ ಬರೆದ್ಬಿಡ್ತೀವಿ, ಅದೆಷ್ಟಿತ್ತು ವ್ಯಾಲ್ಯೂ ಹಾಗೆ ತೊಗೊಂಡು. ಆದರೆ ಪ್ಲಾಂಟ್ ಎಟ್ ಸೈಟ್ ಅಂದಾಗ ಸೊ ಎಷ್ಟು ನಾವು ತೊಗೊಂಡಾಗ ಎಷ್ಟಿತ್ತು, ನಮ್ಮ ಇದಕ್ಕೆ ಬಂದಾಗ ಡೆಬಿಟ್ ಸೈಡಲ್ಲಿ ಎಷ್ಟು ಎಂಟ್ರಿ ಮಾಡಿದ್ವಿ, ಇಲ್ಲಿ ನೋಡಿ ಇಲ್ಲಿ ಮಾಡಿದ್ವಿ. ಸೊ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಈಗ ಅಟ್ ದಿ ಎಂಡ್ ಎಷ್ಟಿದೆ ಅಂತ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಫಾರ್ಮ್ಯಾಟ್ ನಾನು ಅದು ನಿಮಗೆ ಕೊಡ್ತೇನೆ. ಸೊ ಅದು ಹೇಗೆ ಮಾಡಬೇಕಂತ. ಸೊ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ಇಫ್ ದ ಕಾಂಟ್ರಾಕ್ಟ್ ಈಸ್ ಇನ್ಕಂಪ್ಲೀಟ್ ಇದ್ದಾಗ ಮಾತ್ರ ಬರುತ್ತೆ ಅಂತ ಹೇಳಿದೆ. ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅಂತ. ಸೊ ಅದರಲ್ಲಿ ವರ್ಕ್ ಸರ್ಟಿಫೈಡ್ ಅಂದರೆ ಹೇಳಿದೆ ಯಾವುದಕ್ಕೆ ಸರ್ಟಿಫಿಕೇಷನ್ ಸಿಗುತ್ತೆ ಅದನ್ನ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅಂದರೆ ಸರ್ಟಿಫಿಕೇಷನ್ ಸಿಕ್ಕಿರಲ್ಲ, ಅದನ್ನು ಅನ್ಸರ್ಟಿಫೈಡ್, ಎರಡು ಸೇರಿಸಿ ಔಟರ್ ಕಾಲಮ್ಗೆ ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ಕಾಂಟ್ರಾಕ್ಟಿ ಅಕೌಂಟ್, ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಇಫ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟ್. ಸೊ ಇಲ್ಲಿ ನೋಡಿರಿ ಇವೆರಡರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಕಾಂಟ್ರಾಕ್ಟಿ ಅಕೌಂಟಲ್ಲಿ ಎರಡರಲ್ಲಿ ಒಂದು ಮಾತ್ರ ಇರಬೇಕು. ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಇದ್ದಾಗ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಾಗ ಕಾಂಟ್ರಾಕ್ಟಿ ಅಕೌಂಟು ಬರುತ್ತೆ ನಿಮಗೆ. ಸೊ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದರಲ್ಲಿ ಲಾಸ್ ಆನ್ ದಿ ಕಾಂಟ್ರಾಕ್ಟ್ ಏನಾದರೂ ನಮಗೆ, ಸೊ ಇಲ್ಲಿ ಇಲ್ಲೇನಾದರೂ ಲಾಸ್ ಆಗಿದ್ದರೆ, ಸೊ ಅದರಲ್ಲಿ ಇಡೀ ಕಾಂಟ್ರಾಕ್ಟು ನಮಗೆ ಲಾಸ್ ಆಗಿದ್ದರೆ ಅದನ್ನು ಸೊ ಏನು ಹೇಳ್ತೀವಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾವು ನೋಷ್ನಲ್ ಪ್ರಾಫಿಟ್ ಆದರೆ ನಾವು ಅಲ್ಲಿ ಹೇಳಿದ್ವಿ ನೋಷ್ನಲ್ ಪ್ರಾಫಿಟ್ನ ಡಿವೈಡ್ ಮಾಡ್ಕೋಬೇಕು ಅಂತ. ಸೊ ಡಿವೈಡ್ ಮಾಡಿ ಮಾಡಬೇಕಾಗತ್ತೆ. ಏನು ಆವಾಗ ಹೇಳಿದೆ ರಿಯಲೈಸ್ಡ್ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳಿದೆ, ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತ. ಸೊ ಅನ್ರಿಯಲೈಸ್ಡ್ ಇದ್ದಿದ್ದನ್ನು ನಾವು ರಿಸರ್ವ್ಗೆ ಇಡಬೇಕು, ಮತ್ತು ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ನು ಸಪ್ರೇಟ್ ಮಾಡಿ ಇಡಬೇಕು. ಆದರೆ ಲಾಸ್ ಆದರೆ ಪ್ರತಿ ವರ್ಷ ಫಸ್ಟ್ ಇಯರೇ ಲಾಸ್ ಆಯಿತು ಅಂದರೆ ಅದನ್ನು ಡೈರೆಕ್ಟು ನಾವು P&L ಅಕೌಂಟ್ಗೆ ಅದನ್ನು ತೋರಿಸ್ಬೇಕು. ಓಕೆ. ಸೊ ನೆಕ್ಸ್ಟು ಅಲ್ಲಿ ನೋಡಿ ನೋಷ್ನಲ್ ಪ್ರಾಫಿಟ್ ಬಂದಿತ್ತು ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆದಾಗ, ಅದನ್ನು ತೊಗೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿರೋದು ಬೇಡ ಈಗ. ಸೊ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ದಾಗ ನೋಷ್ನಲ್ ಪ್ರಾಫಿಟ್ ಬಂತು. ಆ ನೋಷ್ನಲ್ ಪ್ರಾಫಿಟ್ನ ಕ್ಯಾರಿಡ್ ಡೌನ್ ಮಾಡಿರಿ. ಇಲ್ಲಿ ಕ್ಯಾರಿಡ್ ಡೌನ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕ್ಯಾರಿಡ್ ಡೌನ್ ಮಾಡಿದೆ. ಸೊ ಕ್ಯಾರಿ ಡೌನ್ ಮಾಡಿದ್ಮೇಲೆ ಈ ನೋಷ್ನಲ್ ಪ್ರಾಫಿಟ್ನ ವಿ ಹ್ಯಾವ್ ಟು ಡಿವೈಡ್ ಇಟ್ ಬಿಟ್ವೀನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಸರ್ವ್. ಸೊ ಅಲ್ಲಿ ನೋಡಿ ಯಾವಾಗಲೇ ಹೇಳಿದ್ದೀನಿ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಮತ್ತು ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತ. ಸೊ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತೀನಿ ಹೇಗೆ ಫಾರ್ಮ್ಯಾಟ್ ಹೇಗೆ ಥರ ಮಾಡ್ಕೋಬೇಕಂತ. ಸೊ ಅದನ್ನು ಫಸ್ಟ್ ಬರೀರಿ, ಉಳಿದಿದ್ದನ್ನು ನೀವು ಡಿಫ್ರೆನ್ಸ್ ಇರುತ್ತಲ್ಲ ಆ ಬ್ಯಾಲೆನ್ಸ್ ಮಾಡಿದ ಡಿಫ್ರೆನ್ಸು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆನಾ.